ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ಕೆಲವೊಂದಿಷ್ಟು ಶಬ್ದಗಳನ್ನ ಮತ್ತು ಅವುಗಳ ಅರ್ಥಗಳನ್ನು ಕನ್ನಡದಲ್ಲಿ ಎಲ್ಲ ಅಂದ್ಕೊಂಡಿದ್ದೀನಿ. ಆದ್ದರಿಂದ ಮತ್ತೊಮ್ಮೆ ನಾವು ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂಥ ಅರ್ಥವಾಚಕ ಶಬ್ದಗಳು ಇಂಗ್ಲೀಷಲ್ಲಿ ಮತ್ತು ಅರ್ಥಗಳು ಕನ್ನಡದಲ್ಲಿ ಇವತ್ತು ಬೆಳಗ್ಗೆ ಮತ್ತು ಸಾಯಂಕಾಲ ಸಿಗುತ್ತವೆ ಅಂತ ಹೇಳುತ್ತಾ ರೋಮನ್ ನಂಬರ್ 1 ಫ್ರಿಕ್ಷನ್. ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. FRICTION. ಫ್ರಿಕ್ಷನ್ ಆಗುತ್ತೆ. ಫ್ರಿಕ್ಷನ್ ಅಂದರೆ ಕಟ್ಟುಕತೆ ಅಥವಾ ದಂತಕತೆ ಅಂತ ಆಗುತ್ತೆ. ರೋಮನ್ ನಂಬರ್ 2 ನ್ಯಾಸ್ಟಿ ಅಂದರೆ ಕೊಳಕಾದ ಅಥವಾ ಒಳಸದ ಅಂತಾಗುತ್ತೆ. NASTY ಸ್ಪೆಲ್ಲಿಂಗ್ ಆಗುತ್ತೆ. ರೋಮನ್ ನಂಬರ್ 3 ಫಿಲ್ತಿ ಅಂದರೆ ಕೊಳಕಾದ ಅಥವಾ ಒಳಸದ ಅಂತಾಗುತ್ತೆ. ಸ್ಪೆಲ್ಲಿಂಗ್ ಆಗುತ್ತೆ ನೋಡಿ. FILTHY ಆಗುತ್ತೆ. ನಂತರ ರೋಮನ್ ನಂಬರ್ 4 ಡರ್ಟಿ ಅಂದರೆ ಕೂಡ ಕನ್ನಡದಲ್ಲಿ ಕೊಳಕಾದ ಅಥವಾ ಒಳಸದ ಅಂತ ಸ್ಪೆಲ್ಲಿಂಗ್ ಆಗುತ್ತೆ. ಸರಿ ಅರ್ಥ ಬರುತ್ತೆ. DIRTY ಸ್ಪೆಲ್ಲಿಂಗ್ ಆಗುತ್ತೆ. ಕೊನೆಯ ಶಬ್ದ ನೀಟ್ ಅಂದರೆ ಒಪ್ಪ ಅಥವಾ ವರ್ಣ ಅಂತಾಗುತ್ತೆ. ಸ್ಪೆಲ್ಲಿಂಗು NEAT ಆಗುತ್ತೆ. ಇವತ್ತಿಗೆ ಇಷ್ಟು ಸಾಕು. ಮತ್ತೆ ಸಾಯಂಕಾಲ ಸಿಗೋಣ. ಆರು ಕೂಡ ಹೊಸ ಇಂಗ್ಲೀಷ್ ಶಬ್ದಗಳನ್ನು ತಿಳ್ಕೊಳ್ಳೋಣ ಮತ್ತು ಅವುಗಳ ಅರ್ಥವನ್ನು ಕನ್ನಡದಲ್ಲಿ ತಿಳ್ಕೊಳ್ಳೋಣ. ನೋಡ್ತಾ ಇರೋರು ಪೂರ್ತಿ ತಿಳ್ಕೊಳ್ಳಿ. ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಹಾಯ ಮಾಡಿ, ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.